ನಮಸ್ಕಾರ ವೀಕ್ಷಕರೇ. ಹೊಸ ಕಾಯಿಲೆಗಳು ಬರುತ್ತೆ ಅಂತ ನಾವು ಕಾಲಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡುವಾಗ ತಿಳಿಸ್ತಾ ಇದ್ವಿ. ಅದರಲ್ಲಿ ಈಗ ಅಲಾಸ್ಕಾದಲ್ಲಿ ಐಸ್ ಕರಗ್ತಾ ಇದೆ, ಇನ್ನು ನಮ್ಮ ಹಿಮಾಲಯದಲ್ಲಿ ಐಸ್ ಕರಗ್ತಾ ಇದೆ, ಪ್ಲಸ್ ವಿಪರೀತ ಬಿಸಿಲು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರಿಂದ ಕೂಡ ಐಸಲ್ಲಿ ಸಾವಿರಾರು ವರ್ಷಗಳಿಂದ ಇದ್ದಂಥ ಕೆಲವಷ್ಟು ಬ್ಯಾಕ್ಟೀರಿಯಾಗಳು ಆಚೆ ಬರ್ತಾ ಇದೆ. ಆ ಬ್ಯಾಕ್ಟೀರಿಯಾಗಳಿಂದ ಕಾಯಿಲೆಗಳು ಬರ್ತಾ ಇದೆ ಅನ್ನೋದು ಎಲ್ಲ ಕಡೆ ಹೇಳ್ತಾ ಇರೋವಂಥ ವಿಷಯಗಳು. ಸೈಂಟಿಸ್ಟ್ಗಳು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದನ್ನು ಹೇಗಾದರೂ ತಡಿಬೋದಾ ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಆದರೆ ಪ್ರಯತ್ನಗಳ ಫಲ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಈಗ ಅಂಥದ್ದೇ ಒಂದು ಕಾಯಿಲೆ, ನಾವು ನೋಡದೆ ಕೇಳದೆ ಇರುವಂಥ ಒಂದು ಕಾಯಿಲೆ, ಮೆದುಳು ತಿನ್ನೋ ಅಮೀಬಾ ಅನ್ನೋ ಒಂದು ಕಾಯಿಲೆ. ಇದು ನಾರ್ಮಲ್ ಆಗಿ ಯಾವಾಗಲೂ ಒಂದ್ಸಲ ಅಪರೂಪ ಕಾಣಿಸ್ಕೊಂಡಿದ್ದಂಥ ಕಾಯಿಲೆಗಳಲ್ಲಿ ಒಂದು, ಅಪರೂಪದ ಕಾಯಿಲೆ ಇದು. ಆದರೆ ಇದು ಬಂದರೆ 97%, ಅಂದರೆ 100 ಜನಕ್ಕೆ ಬಂದರೆ 97 ಜನ ಸಾಯ್ತಾರೆ. ಲೆಕ್ಕ ಹಾಕೊಳ್ಳಿ. ಕರೋನಾಗಿಂತ ಭೀಕರವಾದ ಕಾಯಿಲೆ ಇದು ಅಂತಲೇ ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಬಂತು, ಇನ್ನು ಝೀಕಾ ಬಂತು, ಹಂದಿ ಜ್ವರ, ಚಿಕನ್ ಗುನ್ಯಾ, ಈ ಥರದ್ದೆಲ್ಲ ಜನರನ್ನ ಕಾಡ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ಅದರಲ್ಲೂ ಝೀಕಾ ವೈರಸ್ ಯಾವ ಥರ ಜನರನ್ನ ಬಲಿ ಪಡಿತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಮಕ್ಕಳ ಮೇಲೆ ಈ ಝೀಕಾ ವೈರಸ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇದಕ್ಕೂ ಕಾರಣ ಕೂಡ ನೀರಲ್ಲಿ ಇರೋ ಅಂಥ ಸೊಳ್ಳೆಗಳು. ಡೆಂಗ್ಯೂ ಹೇಗೆ ಹರಡ್ತಾ ಇದ್ದಾವೋ ಅದೇ ರೀತಿ ಝೀಕಾ ವೈರಸ್ನ ಕೂಡ ಹರಡ್ತಾ ಇದ್ದಾವೆ. ಇದು ಕೂಡ ಸಾವಿರಾರು ವರ್ಷಗಳ ಮುಂಚೆ ಬ್ಯಾಕ್ಟೀರಿಯಾಗಳು, ಐಸಲ್ಲಿ ಇದ್ದಂಥ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗ್ತಾ ಇರೋದ್ರಿಂದನೂ ಬಂದಿರಬಹುದು. ಚಿಕನ್ ಗುನ್ಯಾ, ಡೆಂಗ್ಯೂ ಪ್ಲಸ್ ಈ ಝಿಕಾ ವೈರಸ್ ಅನ್ನೋದು ಶುರುವಾಗಿ ತುಂಬ ವರ್ಷಗಳೇ ಆಗೋಗಿತ್ತೆ. ಇನ್ನು ಅದನ್ನು ಬಿಟ್ಟರೆ ಈಗ ಬಂದಿರುವಂಥ ಈ ಮೆದುಳು ತಿನ್ನುವ ಅಮೀಬಾ, ಅಂದರೆ ಚಿಕನ್ ಗುನ್ಯಾದಲ್ಲೂ ಚಾನ್ಸಸ್ ಆಫ್ ಬದುಕೋ ಚಾನ್ಸಸ್ ಜಾಸ್ತಿ ಇದೆ. ಡೆಂಗ್ಯೂ, ಝೀಕಾ ಇದರಲ್ಲೆಲ್ಲ ಬದುಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ ಮೆದುಳು ತಿನ್ನೋ ಅಮೀಬಾದಲ್ಲಿ ಬದುಕೋ ಚಾನ್ಸಸ್ ತುಂಬ ಕಡಿಮೆ. ಈ ಕಾಯಿಲೆ ಬಂದಿದ್ದು 18 ದಿನದಲ್ಲಿ ಮನುಷ್ಯ ಸತ್ತೋಗ್ತಾನೆ. ಲೆಕ್ಕ ಹಾಕೊಳ್ಳಿ. ಮೊದಲು ಕರೋನಾ ಬಂದಿದ್ದು 14-15 ದಿನಕ್ಕೆ ಮನುಷ್ಯ ಸತ್ತೋಗ್ತಾ ಇದ್ನಲ್ಲ, ಅದೇ ರೀತಿ ಈ ಮೆದುಳು ತಿನ್ನೋ ಅಮೀಬಾ ಕಾಯಿಲೆ ಬಂದರೆ ಮನುಷ್ಯ 18 ದಿನದಲ್ಲಿ ಸತ್ತೋಗ್ತಾನೆ. ಸದ್ಯಕ್ಕೆ ಕೇರಳದಲ್ಲಿ 2-3 ಕೇಸು ನೋಟಿಸ್ ಆಗಿದೆ. ಅದನ್ನು ಬಿಟ್ಟರೆ ಪಶ್ಚಿಮ ಬಂಗಾಳಲ್ಲೂ ಕೂಡ ಇದ್ರ ಬಗ್ಗೆ ಕೇಸಸ್ಸು ನೋಟಿಸ್ ಆಗಿದೆ. ಇದರ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ಕೊಟ್ಟರೆ ಬದುಕುಳಿಯೋ ಚಾನ್ಸಸ್ ಇರುತ್ತೆ. ಇದು ಹೇಗೆ ಹರಡ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು. ಏನಂದರೆ, ನೀರು ಎಲ್ಲೆಲ್ಲೋ ನಿಂತಿರುತ್ತೆ, ಮಳೆ ಬಂದಾಗ ಆ ನೀರು ಹರ್ಕೊಂಡು ಬಂದು ಯಾವುದೋ ಒಂದು ಕೆರೆನೋ, ಹೊಂಡನೋ ಇಲ್ಲ ನದಿನೋ ಸೇರುತ್ತೆ. ಆ ನದಿನಲ್ಲಿ ಈಜಕ್ಕೆ ಹೋಗೋರು ತುಂಬ ಜನ ಇರ್ತಾರೆ. ಇನ್ನು ಹರಿಯೋ ನೀರಲ್ಲಿ ಸ್ನಾನ ಮಾಡೋಣ ಮಾಡೋರು ತುಂಬ ಜನ ಇರ್ತಾರೆ. ಆ ಸ್ನಾನ ಮಾಡೋ ಕಂಡೀಷನಲ್ಲಿ ಮೂಗಿಗೆ ನೀರು ಹೋಗೋ ಚಾನ್ಸಸ್ ಇರುತ್ತೆ. ಇದರಿಂದ ಆ ಅಮೀಬಾಗಳು ದೇಹಕ್ಕೆ ಎಂಟ್ರಿ ಆಗ್ತವೆ. ಇಂಥ ಅಮೀಬಾಗಳು ಏನು ಮಾಡುತ್ತೆ, ನಾರ್ಮಲ್ ಆಗಿ ತಲೆನಲ್ಲಿ ಇರುವಂಥ ಮೆದುಳನ್ನು ತಿನ್ನೋದಕ್ಕೆ ಶುರು ಮಾಡುತ್ತೆ. ಮೆದುಳನ್ನು ತಿನ್ನೋದಕ್ಕೆ ಶುರು ಮಾಡಿದ್ರೆ ಕ್ಯಾನ್ಸರ್ ಥರ ಹೆಚ್ಚು ಕಡಿಮೆ ಅಂದ್ಕೊಳ್ಳಿ. ಮೆದುಳನ್ನು ತಿನ್ನೋದಕ್ಕೆ ಶುರು ಮಾಡಿದ್ರೆ ನರಮಂಡಲ, ಅಂದರೆ ನ್ಯೂರಲ್ ಸಿಸ್ಟಮ್ಗೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಬಾಡಿ ಪೂರ್ತಿ ಕಂಟ್ರೋಲ್ ಮಾಡೋದೇ ನ್ಯೂರಲ್ ಸಿಸ್ಟಮ್. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಮೆದುಳು. ಆ ಮೆದುಳಿಗೆ ಇಂಪ್ಯಾಕ್ಟ್ ಆಯಿತು ಅಂದರೆ ಇನ್ನು ನ್ಯೂರಲ್ ಸಿಸ್ಟಮ್ ಯಾವ ಥರ ಬದಲಾಗುತ್ತೆ, ಅದನ್ನೇ ಡಾಕ್ಟರ್ಗಳು ಎಚ್ಚರಿಸ್ತಾ ಇರೋದು. ಇದು ಸದ್ಯಕ್ಕೆ ಈಗ ದೇವರ ನಾಡು ಅಂತಾರಲ್ಲ, ಕೇರಳ ಅಂತಹ ಜಾಗದಲ್ಲಿ ಕಾಣಿಸ್ಕೊಂಡಿದೆ. ಪಶ್ಚಿಮ ಬಂಗಾಳಲ್ಲೂ ಕಾಣಿಸ್ಕೊಂಡಿದೆ. ಇನ್ನು ಬೇರೆ ಬೇರೆ ಕಡೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದು ಬಂದಷ್ಟು ಜನರಿಗೆ ದೊಡ್ಡ ಮಟ್ಟದ ತೊಂದರೆನೇ ತಂದಿಡುತ್ತೆ. ಕಾರಣ ಹೇಳೋದ್ನಲ್ಲ, ಬಂದಿದ್ದು 18 ದಿನದಲ್ಲಿ ಮನುಷ್ಯ ಸತ್ತೋಗ್ತಾನೆ. ಅವನಿಗೆ ಯಾವ ರೀತಿ ಲಕ್ಷಣಗಳಿರುತ್ತೆ ಅನ್ನೋದನ್ನು ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಮೈ ಕೈ ಎಲ್ಲ ನೋವು ಬರುತ್ತೆ, ಸ್ನಾಯುಗಳ ನೋವುಗಳು ಶುರುವಾಗುತ್ತೆ. ಕಾರಣ ಮೆದುಳನ್ನು ತಿಂತಾ ಇರುತ್ತೆ ಬ್ಯಾಕ್ಟೀರಿಯಾಗಳು. ಹೇಗೆ ದೇಹದ ಒಂದು ಭಾಗನ ಕ್ಯಾನ್ಸರ್ ತಿಂತಾ ಹೋಗುತ್ತೋ ಅದೇ ರೀತಿ ಈ ವೈರಸ್ಗಳು, ಈ ಅಮೀಬಾಗಳು ಮೆದುಳನ್ನ ತಿಂತಾ ಹೋಗುತ್ತೆ. ಅದರಿಂದ ನರಮಂಡಲ ಎಫೆಕ್ಟ್ ಆಗುತ್ತೆ, ಆರ್ಗನ್ಗಳ ಫಂಕ್ಷನ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಮೇಜರ್ ಆಗಿ ಇದರಿಂದ ಶುರುವಾಗದೆ ನರ ಸಂಬಂಧಿ ಕಾಯಿಲೆಗಳು, ಅಂದರೆ ಭ್ರಮೆನಲ್ಲಿ ಹೋಗುವಂಥದ್ದು, ತಲೆನೋವು ಬರುವಂಥದ್ದು, ಬಾಡಿ ಪೂರ್ತಿ ಏನೋ ಶಕ್ತಿ ಇಲ್ಲ ಅನ್ನೋ ರೀತಿ ಸುಸ್ತಾಗುವಂಥದ್ದು, ಏಕಾಗ್ರತೆ ಅನ್ನೋದಿರೋದಿಲ್ಲ, ಮಾನಸಿಕ ಕಳವಳಿ, ಅಂದರೆ ಯಾವಾಗಲೂ ಟೆನ್ಷನ್ ಅನ್ನೋದು ಕಾಡುತ್ತೆ, ಏನೋ ಆಗ್ಬಿಡುತ್ತೇನೋ ಅನ್ನೋ ಭ್ರಮೆ, ಅದ್ರ ಜೊತೆಗೆ ತಲೆನೋವು, ವಾಂತಿ, ಜ್ವರ, ಈ ಥರದ್ದೆಲ್ಲ ಕಾಡೋದಕ್ಕೆ ಶುರುವಾಗುತ್ತೆ. ನಮ್ಮ ಬ್ರೈನ್ ಒಂದು ಸ್ಟ್ರಾಂಗ್ ಆಗಿದ್ದರೆ ಯಾವುದನ್ನು ಬೇಕಾದ್ರೂ ತಡ್ಕೋಬೋದು. ಆದರೆ ಇಲ್ಲಿ ಬ್ರೈನನ್ನೇ ತಿನ್ನುವಂಥ ಈ ಅಮೀಬಾಗಳಿಂದ ಪೂರ್ತಿ ನಮ್ಮ ದೇಹಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಮನುಷ್ಯ ವೀಕ್ ಆಗ್ತಾ ಹೋಗ್ತಾನೆ, ಭ್ರಮಾಲೋಕಕ್ಕೆ ಹೊರಟೋಗ್ತಾನೆ. ತಕ್ಷಣ ಮನುಷ್ಯ ಎಷ್ಟು ಕುಗ್ಗುತ್ತಾನೋ ಅಷ್ಟು ಬೇಗ ಸಾಯ್ತಾನೆ. ಮನುಷ್ಯ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟು ಕಾಯಿಲೆಗಳನ್ನ ಎದುರಿಸ್ಬೋದು. ಆದರೆ ಮನುಷ್ಯ ವೀಕ್ ಆದಷ್ಟು ಅವನ ಕಾಯಿಲೆಗಳು ತಿಂತಾ ಹೋಗುತ್ತೆ.
ಅದೇ ರೀತಿ ಈ ಮೆದುಳು ತಿನ್ನೋ ಅಮೀಬಾ ಅನ್ನೋದು ಕೂಡ ಮನುಷ್ಯ ವೀಕ್ ಮಾಡ್ತಾ ಹೋಗುತ್ತೆ. ಮನುಷ್ಯನ ಅವ್ನು ವೀಕ್ ಆದ ಹಾಗೆ ಸಾವಿನಂಚಿಗೆ ಹೊರಟೋಗ್ತಾನೆ. ಅದರಲ್ಲೂ ಮಕ್ಕಳು 10 ವರ್ಷದಿಂದ 18 ವರ್ಷದಲ್ಲಿ ಇರುವಂಥ ಮಕ್ಕಳುಗಳಿಗೂ ಬೇಗ ಇಂಪ್ಯಾಕ್ಟ್ ಆಗುತ್ತೆ. ಕಾರಣ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೋಗ್ತಾರೆ, ಎಲ್ಲಾದರೂ ಬಾವಿ ಹಳ್ಳ ಇದ್ದರೆ ಸಾಕು ಅಲ್ಲೋಗಿ ಬಿದ್ದು ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಅಂಥ ಜಾಗದಲ್ಲಿ ನಾವು ಹೇಳಿದ್ನಲ್ಲ, ಉಸಿರಾಡುವಾಗ ಅಕಸ್ಮಾತಾಗಿ ನೀರು ಮೂಗುಗಳಿಗೆ ಹೋಗೇ ಹೋಗುತ್ತೆ. ಆ ಜಾಗದಿಂದ ಈ ವೈರಾಣುಗಳು ಬ್ರೈನ್ಗೆ ಹೋಗಿ ಕುತ್ಕೊಳ್ತಾ ಇದೆ, ಬ್ರೈನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಆದಷ್ಟು ಮಕ್ಕಳು ಈಗ ಇರೋವಂಥ ಪ್ರವಾಹದ ಪರಿಸ್ಥಿತಿನಲ್ಲಿ, ಜಲಪ್ರಳಯ ಅಂತಾರಲ್ಲ ಅಂಥ ಪರಿಸ್ಥಿತಿ ಈಗ ನಡೀತಾ ಇದೆ. ಏನಾಗುತ್ತೆ, ಆಪ್ಷನ್ ಇಲ್ಲದೆ ಕೆಲವೊಂದು ಸಲ ನೀರಲ್ಲಿ ಹೋಗಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಮೂಗುಗಳಿಗೆ ನೀರು ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಹೋದ್ರೂ ಆದಷ್ಟು ಬಿಸಿ ನೀರಿನಿಂದ ಅದನ್ನು ಕ್ಲೀನ್ ಮಾಡಿ ಮೂಗನ್ನ, ಇಲ್ಲ ಅಂದರೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ನಿಮಗೇನಾದರೂ ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮನ್ನು ಬಲಿ ಪಡೆಯುತ್ತೆ ಈ ಮೆದುಳು ತಿನ್ನೋ ವೈರಸ್ಸು. ಇಷ್ಟೋ ಕಾಯಿಲೆಗಳು ಬರ್ತವೆ ಅಂತ ನಾವು ಕಾಲಜ್ಞಾನಗಳಲ್ಲಿ ಓದಿ ತಿಳ್ಕೊಂಡಿದ್ವಿ. ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಕಾಯಿಲೆಗಳು ಒಂದರಿಂದೇ ಒಂದು ಬರ್ತಾನೆ ಇದೆ. 64 ಕಾಯಿಲೆಗಳು ಬರ್ತವೆ ಅಂತ ಹೇಳಿದರು. ಈಗ ಎಷ್ಟು ಕಾಯಿಲೆಗಳು ಬಂದಿದೆಯೋ, ಇನ್ನೂ ಎಷ್ಟು ಕಾಯಿಲೆ ಬಾಕಿ ಇದೆಯೋ ಗೊತ್ತಿಲ್ಲ. ಆದರೂ ಕೂಡ ದಿನದಿಂದ ದಿನೇ ಮನುಷ್ಯರಿಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ವೈರಾಣುಗಳಿಂದ ಮನುಷ್ಯರ ಮೇಲೆ ದಾಳಿ ಅನ್ನೋದು ಶುರುವಾಗಿದೆ. ಇದರಿಂದ ನಾವೇ ಎಚ್ಚರವಾಗಿರಬೇಕು, ನಾವೇ ಬಚಾವಾಗಬೇಕು ಅಂತ ಪ್ರಯತ್ನ ಮಾಡಿ. ಆದಷ್ಟು ಮಕ್ಕಳುಗಳನ್ನ ಸ್ವಿಮ್ಮಿಂಗ್ ಪೂಲಲ್ಲಾಗಲಿ ಇಲ್ಲ ನಿಂತಿರೋ ನೀರಲ್ಲಾಗಲಿ ಆಡೋದಕ್ಕೆ ಬಿಡಬೇಡಿ. ಬಿಟ್ಟಷ್ಟು ಡೇಂಜರ್ ಅನ್ನೋದು ಕಾಡ್ತಾನೆ ಇರುತ್ತೆ. ದೊಡ್ಡವರಾದರೂ ಸರಿ, ಯಾರಾದರೂ ಸರಿ, ನೀರಲ್ಲಿ ಇಳಿದು ಆಡೋದಕ್ಕೆ ಮುಂಚೆ ನೀರು ಶುದ್ಧವಾಗಿದೆಯಾ ಒಂದ್ಸಲ ಯೋಚನೆ ಮಾಡಿ. ನಾರ್ಮಲಾಗಿ ಈಗ ಮಳೆ ಬರ್ತಾ ಇರೋದ್ರಿಂದ ಬಾವಿಗಳಲ್ಲೂ ಈ ನೀರು ಹೋಗಿ ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಬಾವಿ ನೀರು ಶುದ್ಧವಾಗಿದ್ದರೂ ಕೂಡ ಈ ನೀರು ಹರ್ಕೊಂಡೋಗಿ ಬಾವಿಗಳಲ್ಲಿ ನಿಂತ್ಕೋಬೋದು. ಹರಿಯೋ ನೀರಲ್ಲಿ ಸ್ನಾನಕ್ಕೆ ಹೋಗಿರ್ತೀವಿ, ನದಿಗಳಲ್ಲಿ ದೇವಸ್ಥಾನಗಳಿಗೆ ಅಂತ ಹೋಗಿರ್ತೀವಿ, ಅಂಥ ನದಿನಲ್ಲೂ ಈ ನೀರು ಇರ್ಬೋದು. ಮೂಗುಗಳಗಡೆ ಹೋಯಿತು ಅಂದರೆ ವೈರಸ್ಗಳು ಎಂಟ್ರಿ ಆಗೋ ಚಾನ್ಸಸ್ಸು ಇರುತ್ತೆ. ಕೆಲವೊಂದು ಸಲ ಅದು ಆ್ಯಂಟಿಬಾಡೀಸ್ ಆಗಿ ವರ್ಕ್ ಮಾಡಿ ಎಫೆಕ್ಟ್ ಆಗದೆ ಇರೋ ಚಾನ್ಸಸ್ಸು ಇರ್ಬೋದು. ಬಟ್ ಆದರೆ ಚಾನ್ಸಸ್ ಆಫ್ ಸರ್ವೈವಲ್ ತುಂಬ ಕಡಿಮೆ, ಕಾಯಿಲೆ ಬರೋದು ತುಂಬ ಕಡಿಮೆ ಚಾನ್ಸಸ್ಸು, ಕಾಯಿಲೆ ಬಂದರೆ ಬದುಕೋ ಚಾನ್ಸಸ್ಸು ತುಂಬ ಕಡಿಮೆ. ಇಂಥ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇದ್ದಾವೆ. ಸೊಳ್ಳೆಯಿಂದ ಈಗ ಕಾಯಿಲೆ ಶುರುವಾಯಿತು, ನೀರಿನಿಂದ ಕಾಯಿಲೆ ಶುರುವಾಗಿದೆ, ಬ್ಯಾಕ್ಟೀರಿಯಾಗಳಿಂದ ಕಾಯಿಲೆ ಶುರುವಾಗಿದೆ, ಇನ್ನು ಬೇರೆ ಬೇರೆ ರೀತಿ ಗಾಳಿಯಿಂದ ಕಾಯಿಲೆ ಶುರುವಾಯಿತು. ಎಲ್ಲದರಿಂದ ಕಾಯಿಲೆ ಅನ್ನೋದು ಕೊನೆಗೆ ಮನುಷ್ಯನ ಬಲಿ ಪಡಿತಾ ಹೋಗುತ್ತೆ. ತುಂಬ ಜನ ಇದಕ್ಕೆ ಬಲಿಯಾಗ್ತಾರೆ ಅಂತ ಎಲ್ಲ ಪುರಾಣಗಳಲ್ಲಿ ಬರೆದು ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲೂ ಇಂಥ ಕಾಯಿಲೆಗಳು ಬಂದು ಕೋಟ್ಯಾಂತರ ಜನ ಕೊಚ್ಕೊಂಡು ಹೊರಟೋರು. ಈಗ ಕಾಯಿಲೆಗಳು ಶುರುವಾಗಿದೆ. ಇದರ ಆವೃತ್ತಿಯಿಂದ ಬಚಾವಾಗೋದಕ್ಕೆ ನಮ್ಮಲ್ಲಿರುವಂಥ ಆತ್ಮಸ್ಥೈರ್ಯ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಸ್ಟ್ರಾಂಗ್ ಮಾಡಿಕೊಂಡಷ್ಟು ಮಾತ್ರ ನಾವು ಇವುಗಳನ್ನ ಎದುರಿಸ್ತೀವಿ. ಇಲ್ಲ ಅಂದರೆ ಇದಕ್ಕೆ ನಾವು ಬಲಿ ಆಗಲೇಬೇಕಾಗುತ್ತೆ. ಅಂಥ ಪರಿಸ್ಥಿತಿಗಳಲ್ಲಿ ನಾವಿದ್ದೀವಿ. ಆಪ್ಷನ್ಗಳು ತುಂಬ ಕಡಿಮೆ ಇದೆ, ಏನು ಮಾಡೋದಕ್ಕಾಗೋದಿಲ್ಲ. ಅಂಥ ಟೈಮ್ನಲ್ಲಿ ನಾವು ಬದುಕ್ತಾ ಇದ್ದೀವಿ. ಕಲಿಯುಗದ ಕೊನೆ ಅಂದ್ರಲ್ಲ, ಅಂಥ ಸಮಯದಲ್ಲಿ ಬದುಕ್ತಾ ಇರೋದ್ರಿಂದ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗಲೇಬೇಕಾಗುತ್ತೆ. ಆದಷ್ಟು ಇಂಥದ್ರಿಂದ ಬಚಾವಾಗೋ ಒಂದು ಪ್ರಯತ್ನ ಮಾಡೋಣ. ಇದ್ರ ಜೊತೆ ಇನ್ನೂ ಬೇರೆ ಬೇರೆ ವಿಷಯಗಳ ಜೊತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ನಿಮಗೆ ಇನ್ಫಾರ್ಮೇಷನ್ಗಳು ಸಿಕ್ಕಿದ್ರೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ತಿಳಿದಿದ್ರೆ ನಮಗೂ ತಿಳಿಸೋಂಥ ಕೆಲಸ ಮಾಡ್ತಾಯಿರಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಗುಡ್ ಬೈ.